ಇವತ್ತಿನ ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ನಾವು ಇಡ್ಲಿ ಎಷ್ಟೇ ಚೆನ್ನಾಗಿ ಸಾಫ್ಟ್ ಆಗಿ ಮಾಡಿದ್ರು ಸಾಂಬಾರ್ ಹೊಂದ್ಕೊಂಡಿಲ್ಲ ಅಂತ ಹೇಳಿದ್ರೆ ಇಡ್ಲಿ ರುಚಿಯಾಗಿರಲ್ಲ. ಸಬ್ಬಸಿಗೆ ಸೊಪ್ಪು ಸಾಂಬಾರ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ತೊಗರಿ ಬೇಳೆ, ಹೆಸರು ಬೇಳೆ ತೊಳೆದಿಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಟೊಮ್ಯಾಟೊ, ಈರುಳ್ಳಿ, ಸಬ್ಬಸಿಗೆ ಸೊಪ್ಪು, ಹಸಿರು ಮೆಣಸಿನಕಾಯಿ, ಅರಿಶಿನದ ಪುಡಿ, ನೀರನ್ನ ಹಾಕಿ ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಇವತ್ತು ಸ್ವಲ್ಪ ಆಚೆ ಕಡೆ ಹೋಗ್ಬೇಕಿತ್ತು, ಅಮ್ಮಗೆ ಬಟ್ಟೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಯೂಶ್ಲಿ ಪಿಕೋ ಆಪ್ ಅಲ್ಲೇ ನಾನು ಬಟ್ಟೆಗಳನ್ನ ಜಾಸ್ತಿ ತರಿಸ್ತೀನಿ ಮಕ್ಕಳಿಗೆ. ಯೂಶ್ಲಿ ನನ್ನ ಮಕ್ಕಳಿಗೆ ಈ ಆಪ್ ಇಂದಾನೆ ಜಾಸ್ತಿ ಬಟ್ಟೆ ತರಿಸೋದು, ಯಾಕೆಂದ್ರೆ ಹೊರಗಡೆ ಹೋಗಿ ತಗೊಂಡ್ ಬರಕ್ಕಾಗಲ್ಲ. ಒಂದ್ ರೀಸನ್. ಹಾಗೆ ಬಟ್ಟೆ ಕ್ವಾಲಿಟಿ ನಂಗೆ ತುಂಬಾ ಇಷ್ಟ ಆಗುತ್ತೆ. ಮಕ್ಳಿಗೆ ಬೇಕಾಗಿರೋಂಥ ಟಾಯ್ಸ್, ಎಸೆನ್ಷಿಯಲ್ ಥಿಂಗ್ಸ್, ಕ್ಲಾತ್ ಪ್ರತಿಯೊಂದನ್ನು 60 ಮಿನಿಟ್ಸ್ ಅಲ್ಲೇ ಡೆಲಿವರಿ ಮಾಡ್ಬಿಡ್ತಾರೆ. ಇನ್ನು ನಾವು ಅಮ್ಮಂದ್ರೆ ಹೆಂಗೆ ಅಂತ ಹೇಳಿದ್ರೆ ಯಾವುದೋ ಒಂದು ಬಟ್ಟೆನ ಪೇರ್ ಮಾಡಿ ಹಾಕೊಂಡ್ಬಿಡ್ತೀವಿ. ಆದ್ರೆ ಮಕ್ಳು ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಅವ್ರಿಗೆ ಚೆನ್ನಾಗಿರುವಂತ ಬಟ್ಟೆಗಳನ್ನೇ ನೋಡ್ತೀವಲ್ವಾ. ಇನ್ನು ಬಟ್ಟೆನ ಆರ್ಡರ್ ಮಾಡಿ ಇಡ್ಲಿ ಕೂಡ ಚೆನ್ನಾಗಿ ಬೆಂದಿತ್ತು. ಇನ್ನು ಸಾಂಬಾರ್ಗೆ ಬೇಳೆ ಕೂಡ ಬೆಂದಿದೆ. ಒಗ್ಗರಣೆ ಹಾಕೊಳ್ಳೋದಕ್ಕೆ ಒಂದು ಮಾಡ್ಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಇಂಗು, ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಂಡು ನಂತರ ಬೆಂದಿರುವಂತ ಬೇಳೆ ಸೊಪ್ಪನ್ನ ಹಾಕಿ ಸಾಕಾಗುವಷ್ಟು ನೀರು, ಕಲ್ಲುಪ್ಪು, ಸಾಂಬಾರ್ ಪೌಡರ್, ಕೊನೆಯಲ್ಲಿ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಸಬ್ಬಸಿಗೆ ಸೊಪ್ಪು ಸಾಂಬಾರ್ ರೆಡಿ ಆಗುತ್ತೆ. ಇನ್ನು ಅಷ್ಟರಲ್ಲಿ ಪಿಕೋ ಇಂದ ಆರ್ಡರ್ ಕೂಡ ರಿಸೀವ್ ಆಯ್ತು. ನಾನು ಮೊದಲೇ ಹೇಳ್ದಂಗೆ ಮಕ್ಕಳು ಬಟ್ಟೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿ ಇಷ್ಟ ಆಗುತ್ತೆ ನನಗೆ. ಅಮ್ಮಗೆ ಈ ಫ್ರಾಕ್ ನ ತರಿಸಿದ್ದೆ, ಖುಷಿಗೆ ಶರ್ಟ್ ಮತ್ತೆ ಪ್ಯಾಂಟ್ ನ ತರಿಸಿದ್ದೆ. ಇನ್ನು ಮಕ್ಕಳನ್ನ ರೆಡಿ ಮಾಡಿ ತಿಂಡಿಗೆ ರೆಡಿ ಮಾಡಿದ್ನಲ್ವಾ, ತಿಂಡಿನೆಲ್ಲ ಮುಗಿಸ್ಕೊಂಡ್ವಿ. ಇನ್ನು ಮಕ್ಕಳಿಗಂತೂ ಬಟ್ಟೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅಣ್ಣ ತಂಗಿ ಜೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಕೂಡ ತಿಳಿಸಿ.